ಅಂದರ್ಬಹಾರ್ ಪಾಪಿಗಳ ಲೋಕದಲ್ಲಿ ಫಲಿಸಿದ ಪೂಜಾ ಫಲ. ಸತಿಗೆ ದಾಸಾಶರಣು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ನಾಯಕ್. ಮರ್ಡರ್ ರೆಗ್ಯುಲರ್ ಬೇಲ್, ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್, ಕೈ ತುಂಬಾ ಹಣ, ಸೇವೆಗೆ ಸುತ್ತಲೂ ಗ್ಯಾಂಗ್, ಒಂದು ಕೂಗಾಕಿದರೆ ದಂಡಾಗಿ ಓಡಿ ಬರೋ ಕೋಟ್ಯಾಂತರ ಅಭಿಮಾನಿಗಳು. ಇಷ್ಟಿದ್ರೂ ಕೊನೆಗೆ ದಾಸ ಶರಣಾಗಿದ್ದು ಯಾರಿಗೆ ಗೊತ್ತಾ? ಕರಿಯನಿಗೆ ಕೈ ಹಿಡಿದವಳೇ ಗತಿ. ಕಾಟೇರನಿಗೆ ಸ್ತ್ರೀ ಶ್ರೀರಕ್ಷೆಯಲ್ಲಿ ಫಲಿಸಿದ ಪೂಜಾ ಫಲ, ಸತಿಗೆ ದಾಸ ಶರಣು. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾನೆಂದ ಕಾಟೇರನಿಗೆ ಕಟ್ಟಿಕೊಂಡವಳೇ ಗತಿ. ಸಹಧರ್ಮಿಣಿಯ ಸೆರೆಯಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಇದ್ದೇ ಇರ್ತಾಳೆ ಅನ್ನೋದು ವಾಡಿಕೆಯ ಮಾತಾದ್ರೂ ಅದಕ್ಕೆ ಉದಾಹರಣೆಯಾಗಿ ಅನೇಕ ಮಹಿಳೆಯರ ಜೀವನದ ಕಥೆಗಳು ನಮ್ಮ ಕಣ್ಮುಂದೆ ಜೀವಂತವಾಗಿವೆ. ಸದ್ಯ ಅದೇ ಸಾಲಿನಲ್ಲಿ ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ ನಟ ದರ್ಶನ್ ಅವರ ಧರ್ಮಪತ್ನಿ ಇದ್ದಾರೆ. ಕೊಲೆ ಆರೋಪದಲ್ಲಿ ಜೈಲ್ ಸೇರಿದ್ದ ಪತಿ ಬಿಡುಗಡೆಗೆ ವಿಜಯಲಕ್ಷ್ಮಿ ಪಟ್ಟ ಪಾಡುಗಳು ಒಂದಾ ಎರಡ, ಹೇಳ್ತಾ ಹೋದ್ರೆ ಪಟ್ಟಿಯೇ ಆಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಅಂಧರಾಗಿ 6 ತಿಂಗಳ ಬಳಿಕ ಹೀಗೆ 5 ಮಂದಿ ಬಿಟ್ಟು ಉಳಿದವರು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಕಳೆದ ಜೂನ್ 11ರಂದು ಕಾಮಾಕ್ಷಿ ಪೊಲೀಸರಿಂದ ಬಂಧನಕ್ಕೆ ಒಳಗಾಗುತ್ತಾನೆ. ಅದಾದ ಬಳಿಕ ಪೊಲೀಸ್ ವಿಚಾರಣೆ ಎದುರಿಸಿ ಅಲ್ಲಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರಿದ ದರ್ಶನ್ ಅಲ್ಲಿಂದ ಒಂದು ರೌಡಿ ಶೀಟರ್ಗಳ ಜೊತೆ ಸಹವಾಸ ಮಾಡಿ ಅವರ ಜೊತೆಯಲ್ಲಿ ಕುಳಿತುಕೊಂಡಿದ್ದ ಫೋಟೋ ಒಂದು ವೈರಲ್ ಆಗಿತ್ತು. ಯಾವಾಗ ದರ್ಶನ್ ತನ್ನ ಪ್ರಭಾವ ಬಳಸಿ ಜೈಲಿನಲ್ಲಿ ರಾಜಾತಿಥ್ಯ ಪಡೆಯುತ್ತಿದ್ದಾರೆ ಅನ್ನೋ ವಿಚಾರ ಹೊರಗಡೆ ಬರುತ್ತೋ ಅಲ್ಲಿಗೆ ಡಿ ಗ್ಯಾಂಗ್ ದಿಕ್ಕಾಪಾಲಾಗುವ ಕಾಲ ಬಂದೇ ಬಿಡುತ್ತು. ಜೈಲಿನಲ್ಲಿ ದರ್ಶನ್ ವಿಶೇಷ ಆತಿಥ್ಯ ನೀಡಲಾಗ್ತಾ ಇದೆ ಅನ್ನೋ ಸುದ್ದಿ ಬಿರುಗಾಳಿಯಂತೆ ಎಲ್ಲೆಡೆ ಪಸರಿಸಿ ಬಿಡುತ್ತದೆ. ಇದರಿಂದ ಸರ್ಕಾರಕ್ಕೆ ಒಂದು ರೀತಿ ಮುಜುಗರದ ಸಂಗತಿ. ಆಗ ಎಚ್ಚೆತ್ತುಕೊಂಡ ಗೃಹ ಇಲಾಖೆ ಒಂದಷ್ಟು ಅಧಿಕಾರಿಗಳ ತಲೆದಂಡ ಮಾಡಿದ್ದಲ್ಲದೆ ಡಿ ಗ್ಯಾಂಗ್ ಅನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವ ಮೂಲಕ ಈ ಪ್ರಕ್ರಿಯೆಯಲ್ಲಿ ಬಳ್ಳಾರಿ ಜೈಲು ಸೇರಿದ ಕೊಲೆ ಆರೋಪಿ ದರ್ಶನ್ ರವರ ಬೆನ್ನು ನೋವಿನ ನೆಪವೊಡ್ಡಿ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆದುಕೊಂಡು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಸೇರಿದ್ದರು. ಸದ್ಯ ಹೈಕೋರ್ಟ್ ಪೂರ್ಣಾವಧಿ ಜಾಮೀನು ಮಂಜೂರು ಮಾಡಿದ್ದು ಇದೀಗ ಬೇಲ್ ಪ್ರಕ್ರಿಯೆ ಮುಗಿಸಿರುವ ದರ್ಶನ್ ಆಸ್ಪತ್ರೆಯಿಂದ ಕೂಡ ಡಿಸ್ಚಾರ್ಜ್ ಆಗಿದ್ದು ಸದ್ಯ ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರುವ ಪತ್ನಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ನಲ್ಲಿ ಉಳಿದುಕೊಂಡಿದ್ದು ಅಲ್ಲಿಯೇ ಚಿಕಿತ್ಸೆ ಮುಂದುವರಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ತನ್ನ ಪುತ್ರ ವಿನೇಶ್ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಂಟುತ್ತಲೇ ನಡೆದುಕೊಂಡು ಬಂದು ತನಗೆ ಬೇಲ್ ಅರ್ಜಿಗೆ ಶ್ಯೂರಿಟಿ ನೀಡಿರುವ ನಟ ಧನ್ವೀರ್ ಕಾರೇರಿದ್ದರು. ಈ ವೇಳೆ ಪತಿ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಸಾಥ್ ಕೊಟ್ಟಿದ್ರು. ಕಾರ್ ಹತ್ತಿ ಹೊರಟ ನಟ ದರ್ಶನ್ ನೇರವಾಗಿ ಪತ್ನಿ ವಿಜಯಲಕ್ಷ್ಮಿ ವಾಸವಿರುವ ಬೆಂಗಳೂರಿನ ಹೊಸಕೆರೆಹಳ್ಳಿಯ ನಿವಾಸಕ್ಕೆ ಬಂದು ಸೇರಿಕೊಂಡಿದ್ದಾರೆ. ಈ ವೇಳೆ ಆಸ್ಪತ್ರೆ ಬಳಿ ಜಮಾಯಿಸಿದ್ದ ಅನೇಕ ಅಭಿಮಾನಿಗಳು ಹಿಂಬಾಲಿಸಿದ್ರು. ಅಲ್ಲದೆ RR ನಗರದ ನಿವಾಸಿ ಬಳಿ ಜಮಾಯಿಸಿದ್ದ ದರ್ಶನ್ ಅಭಿಮಾನಿಗಳು ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಅವರ ನಿವಾಸದ ಬಳಿ ಕೂಡ ಜಮಾಯಿಸಿದ್ರು. ಈ ವೇಳೆ ಬಿಗಿ ಬಂದೋಬಸ್ತ್ ಸಹ ಮಾಡಲಾಗಿತ್ತು. ಒಂದು ರೀತಿಯಲ್ಲಿ ದರ್ಶನ್ 6 ತಿಂಗಳ ಬಳಿಕ ನಿವಾಸಕ್ಕೆ ಕಾಲಿಡುತ್ತಿದ್ದು ಅಭಿಮಾನಿಗಳ ಸಂಭ್ರಮ ಹೈಡ್ರಾಮಾ ಕೂಡ ಜೋರಾಗಿತ್ತು. ಬೇಕಾದಷ್ಟು ಹಣ, ಹೆಸರು, ಸ್ನೇಹಿತರು, ಅಭಿಮಾನಿಗಳು ಗಳಿಸಿದ್ದ ದಾಸ ಕೊನೆಗೂ ಶರಣಾಗಿದ್ದು ಮಾತ್ರ ಸತಿಗೆ ಅನ್ನೋದು ಈವರೆಗಿನ ಸತ್ಯ ಆಗಿದೆ. ಲೈಟ್ ಬಾಯ್ ಟು ಸ್ಯಾಂಡಲ್ವುಡ್ ಸುಲ್ತಾನ ಆಗ್ಬೇಕಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದ್ರೆ ಅದಕ್ಕೆ ಹಗಲಿರಳು ಪರಿಶ್ರಮ ಬಹಳ ಮುಖ್ಯ. ಹಾಗೆ ಲೈಟ್ ಬಾಯ್ ಆಗಿದ್ದ ವ್ಯಕ್ತಿ ಸೈಡ್ ಡ್ಯಾನ್ಸರ್ ಆದಿಯಾಗಿ ಸದ್ಯ ಕರ್ನಾಟಕದ ಚಂದನವನದಲ್ಲಿ ತನ್ನದೇ ಫುಟ್ ಮಾರ್ಕ್ ಕ್ರಿಯೇಟ್ ಮಾಡಿಕೊಂಡಿದ್ದಾನೆ. ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳೆಂದು ತನ್ನ ಹೃದಯದ ಮೇಲೆ ಎತ್ತುಕೊಂಡಿರೋ ಕಾಟೇರನಿಗೆ ಅಭಿಮಾನಿಗಳ ಜಂಗಾಬಲ ಯಾವತ್ತೂ ಇದ್ದೇ ಇದೆ ಅನ್ನೋದ್ರಲ್ಲಿ ನೋ ಡೌಟ್. ಕಾರಣ ತಾನು ಎಂತಹ ಕಷ್ಟದ ಕೆಲಸದಲ್ಲಿದ್ದಾಗಲೂ ತನ್ನನ್ನು ತನ್ನ ಚಿತ್ರಗಳನ್ನ ತಲೆ ಮೇಲೆ ಹೊತ್ತಿ ಮೆರೆಸುತ್ತಾರೆ ಅನ್ನೋ ವಿಚಾರ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡಿದ್ರೆ ಅದು ಎಲ್ಲೋ ಒಂದು ಕಡೆ ಸತ್ಯವೂ ಹೌದು ಅಂತ ಒಪ್ಪಲೇಬೇಕು ಅನ್ನೋಷ್ಟರ ಮಟ್ಟಿಗೆ ದಾಸನ ಅಭಿಮಾನಿಗಳ ಬಳಗ ಬೆಳೆದು ನಿಂತಿದೆ. ಲೈಟ್ ಬಾಯ್ ಟು ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿರೋ ದರ್ಶನ್ ಕಳೆದ 15ರಿಂದ 20 ವರ್ಷಗಳ ಸಿನಿ ಜರ್ನಿಯ ಜೊತೆಗೆ ಸಾಂಸಾರಿಕ ಪಯಣ ನೋಡೋದಾದ್ರೆ ಸಾಕಷ್ಟು ಏಳು ಬೀಳುಗಳು, ಅವಮಾನ, ಅಪಮಾನ, ಸನ್ಮಾನಗಳ ಸಾಲು ಸಾಲು ಕಥೆಗಳು ನಮಗೆ ಕಂಡು ಬರುತ್ತವೆ. ದರ್ಶನ್ ಹೆಸರಾಂತ ನಟ ತೂಗುದೀಪ ಶ್ರೀನಿವಾಸ್ ಅವರ ಮಗ ತಾನಾಗಿಯೇ ಚಿತ್ರಗಳಲ್ಲಿ ಅವಕಾಶಗಳು ಸಿಗಲಿಲ್ಲ. ರಲ್ಲಿ ಅವರ ತಂದೆಯ ನಿಧನದ ನಂತರ ದರ್ಶನ್ ಅವರು
ಉದ್ಯಮದಲ್ಲಿ ತಮ್ಮದೇ ಆದ ಹಾದಿಯನ್ನ ಕೆತ್ತಬೇಕಾಯಿತು. ಅವರು ಶಿವಮೊಗ್ಗದ ಪ್ರತಿಷ್ಠಿತ ರಂಗಶಾಲೆಯಾದ ನೀನಾಸಂಗೆ ಸೇರಿಕೊಂಡರು. ಅವರು ಛಾಯಾಗ್ರಾಹಕ BC ಗೌರಿಶಂಕರ್ ಅವರ ಸಹಾಯಕ ಕ್ಯಾಮೆರಾ ಪರ್ಸನ್ ಆಗಿ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು. ಸಣ್ಣ ಪಾತ್ರಗಳಲ್ಲಿ ಕಾಣಿಸಿಕೊಂಡ ನಂತರ ದರ್ಶನ್ ಅಂತಿಮವಾಗಿ 2002ರ ಚಲನಚಿತ್ರ ಮೆಜೆಸ್ಟಿಕ್ನಲ್ಲಿ ತಮ್ಮ ಮೊದಲ ಪ್ರಮುಖ ಪಾತ್ರವನ್ನ ಪಡೆದರು. ಇಪ್ಪತ್ತರ ದಶಕದ ಆರಂಭದಲ್ಲಿ 2003ರಲ್ಲಿ ದರ್ಶನ್ ಅವರು ಲಾಲಿ ಹಾಡುಗಳಲ್ಲಿ ಉದಯೋನ್ಮುಖ ಗಾಯಕನಾಗಿ ಕಾಣಿಸಿಕೊಂಡ್ರೆ 2003ರಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಹೆಸರಾಂತ ಪತ್ರಕರ್ತ ಮತ್ತು ನಮ್ಮ ಪ್ರೀತಿಯ ರಾಮುನಲ್ಲಿ ದೃಷ್ಟಿಹೀನ ವ್ಯಕ್ತಿ ಸೇರಿದಂತೆ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿದರು. ಈ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಅವರ ಸ್ಥಾನಮಾನವನ್ನ ಗಟ್ಟಿಗೊಳಿಸಿದವು ಮತ್ತು ಅಪಾರ ಅಭಿಮಾನಿಗಳನ್ನ ಗಳಿಸಿದರು. ಸರಣಿ ಯಶಸ್ಸುಗಳಿಂದ ಎಲ್ಲೋ ಒಂದು ಕಡೆ ದರ್ಶನ್ ಅಭಿಮಾನಿಗಳ ಬಳಗ ಹೆಚ್ಚಾಗುತ್ತಿದ್ದಂತೆ ದರ್ಶನ್ ಅವರ ನಡವಳಿಕೆ ನಿಧಾನವಾಗಿ ಬದಲಾಗುತ್ತಾ ಹೋಗುತ್ತೆ. ಆದರೆ ದರ್ಶನ್ ಅವರ ಅಭಿಮಾನಿಗಳು ಆ ವರ್ತನೆಯನ್ನ ಇಷ್ಟಪಟ್ಟರು ಅಷ್ಟೇ ಅಲ್ಲಿ ಪ್ರೀತಿಸಿ ಆರಾಧಿಸಲು ಶುರು ಮಾಡಿದ್ರು. ಈ ನಡುವೆ ತಮ್ಮ ಕಿರಿಯ ಸಹೋದರ ದಿನಕರ್ ತೂಗುದೀಪ್ ಅವರೊಂದಿಗೆ ಚಲನಚಿತ್ರ ನಿರ್ಮಾಣಕ್ಕೆ ಸಾಹಸ ಮಾಡಿದರು ಮತ್ತು ತೂಗುದೀಪ ಪ್ರೊಡಕ್ಷನ್ ಅನ್ನು ಕೂಡ ಪ್ರಾರಂಭಿಸಿದರು. ನಟ ದರ್ಶನ್ ಅವರ ಜನಪ್ರಿಯತೆಯು ಅಪಖ್ಯಾತಿಯಿಂದ ಸಮಾನವಾಗಿ ಗುರುತಿಸಲ್ಪಟ್ಟಿದೆ ಅನ್ನೋದು ಕೂಡ ಗಾಂಧಿನಗರವಲ್ಲ, ಕನ್ನಡ ಚಲನಚಿತ್ರರಂಗದಲ್ಲಿ ಓಡಾಡುತ್ತಿರುವ ಮಾತಾಗಿದೆ. ಅವರ ವೃತ್ತಿ ಜೀವನವು ವಿವಾದಗಳು ಮತ್ತು ಕ್ರಿಮಿನಲ್ ನಡವಳಿಕೆಯ ಆರೋಪಗಳಿಂದ ಕೂಡಿದೆ ಅನ್ನೋದನ್ನ ಪ್ರತ್ಯೇಕಿಸಿ ಹೇಳುವ ಅಗತ್ಯವಿಲ್ಲ. 2011ರಲ್ಲಿ ತನ್ನ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ದರ್ಶನ್ ಸುಮಾರು 14 ದಿನ ಜೈಲುವಾಸ ಅನುಭವಿಸಿದ್ದು ಅಂತಹ ಘಟನೆಗೆ ಇಂದಿಗೂ ಉದಾಹರಣೆ ಆಗಿದೆ. ತನ್ನ ಮುಖವನ್ನ ಸಿಗರೇಟ್ನಿಂದ ಸುಟ್ಟು ಚಪ್ಪಲಿಯಿಂದ ಹೊಡೆದು 3 ವರ್ಷದ ಮಗುನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದಾನೆ ಎಂದು ಇದೇ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಆರೋಪಿಸಿದರು. ಇದರಿಂದ ಬೀದಿಗಿಳಿದ ಅವರ ಅಭಿಮಾನಿಗಳು ದರ್ಶನ್ ಬಿಡುಗಡೆಗೆ ಪ್ರತಿಭಟನೆ ಕೂಡ ಮಾಡಿದ್ರು. ಕನ್ನಡ ಚಿತ್ರರಂಗದ ದಿಗ್ಗಜರು ಅಂಬರೀಶ್ ಸೇರಿದಂತೆ ಅನೇಕ ನಟರು ವಿಜಯಲಕ್ಷ್ಮಿ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ರು. ಇದೇ ವೇಳೆ ದರ್ಶನ್ಗೆ ಸರಿದಾರಿಯಲ್ಲಿ ನಡೆಯಲು ಬುದ್ಧಿವಾದ ಕೂಡ ಹೇಳಿದ್ರೆ ಅದಕ್ಕೆ ನಟ ದರ್ಶನ್ ಕೂಡ ತಲೆಯಲ್ಲಾಡಿಸಿದ್ರು. ಈ ಘಟನೆಯು ದರ್ಶನ್ ಅವರ ವೃತ್ತಿ ಜೀವನಕ್ಕೆ ಹಾನಿಯಾಗುವ ಬದಲು ಅವರ ಅಭಿಮಾನಿ ಬಳಗವನ್ನ ಹುರಿದುಂಬಿಸಿತು ಮತ್ತು ಜೀವನಕ್ಕಿಂತ ದೊಡ್ಡ ವ್ಯಕ್ತಿಯಾಗಿ ಅವರ ಇಮೇಜ್ ಅನ್ನ ಬಲಪಡಿಸಿತು. ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾಗ ಬಿಡುಗಡೆಯಾದ ಸಾರಥಿ ಚಿತ್ರವು ಭಾರಿ ಗಲ್ಲಪೆಟ್ಟಿಗೆಯಲ್ಲಿ ಹಿಟ್ ಆಯಿತು. ಒಂದು ಹಂತಕ್ಕೆ ಎಲ್ಲವೂ ಸರಿ ಹೋಗುತ್ತಾ ಬಂದಾಗ ಮತ್ತೆ 2016ರಲ್ಲಿ ವಿಜಯಲಕ್ಷ್ಮಿ ಅವರು ಆಕ್ಷೇಪಾರ್ಹ ವರ್ತನೆಗಾಗಿ ಮತ್ತೊಂದು ದೂರು ದಾಖಲಿಸಿದರು. ಮೈಸೂರಿನ ಹೋಟೆಲ್ ಸಂದೇಶ್ ಪ್ರಿನ್ಸ್ ಗಲಾಟೆ ಅದಾದ ಬಳಿಕ ಚಿತ್ರದ ಪ್ರಚಾರದ ವೇಳೆ ಹಿಂದೂ ದೇವತೆ ಲಕ್ಷ್ಮಿ ಬಗ್ಗೆ ಅನುಚಿತ ಹೇಳಿಕೆ ನೀಡಿ ದರ್ಶನ್ ಟೀಕೆಗೆ ಗುರಿಯಾಗಿದ್ರು. ಸಾಲದಕ್ಕೆ 2023ರಲ್ಲಿ ದರ್ಶನ್ ತನ್ನ ನಿವಾಸದ ಬಳಿ ಕಾರ್ ನಿಲ್ಲಿಸಿದ್ದಕ್ಕಾಗಿ 48 ವರ್ಷದ ವಯಸ್ಸಿನ ವಕೀಲರ ಮೇಲೆ ಅವನ ನಾಯಿಗಳನ್ನ ಬಿಟ್ಟ ಆರೋಪ, ಅದರ ಬೆನ್ನಲ್ಲೇ ದರ್ಶನ್ ಜೀವನದಲ್ಲಿ ಬರಸಿಡಿಲಿನಂತೆ ಬಂದೆರಗಿದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬಾಕಿ ಎಲ್ಲವೂ ಜಗಜ್ಜಾಹೀರಾಗಿರುವ ವಿಚಾರವೇ ಆಗಿದೆ. ಅಲ್ಲದೆ ವಿಪರ್ಯಾಸವೆಂದರೆ ಜನವರಿ 2023ರಲ್ಲಿ ವಲಸೆ ಹಕ್ಕಿಯಾದ ಅಡವಿನಂಚಿನಲ್ಲಿರುವ ಬಾರ್ ಹೆಡೆಡ್ ಹೆಬ್ಬಾವುಗಳನ್ನ ಆಶ್ರಯಿಸಿದ್ದಕ್ಕಾಗಿ ಅವರ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಲಾಯಿತು. ಈ ಎಲ್ಲದರ ನಡುವೆ ನಟ ದರ್ಶನ್ ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲದೆ ರಾಜಕೀಯವಾಗಿಯೂ ಕೂಡ ತನ್ನದೇ ಆದ ಕೋಟೆ ಕಟ್ಟಿಕೊಂಡಿದ್ದ. ಎಲ್ಲ ಪಕ್ಷಗಳ ನಾಯಕರ ಜೊತೆ ಸ್ನೇಹ ಸಂಬಂಧ ಬೆಳೆಸಿಕೊಂಡಿದ್ದಾರೆ. ದರ್ಶನ್ ಅವರನ್ನ ಬಿಜೆಪಿ ನೇತೃತ್ವದ ಸರ್ಕಾರ ರಾಜ್ಯ ಆರೋಗ್ಯ ಇಲಾಖೆಯ ರಾಯಭಾರಿಯನ್ನಾಗಿ ಮಾಡಿತು. 2018ರಲ್ಲಿ JDS ಮುಖ್ಯಸ್ಥ HD ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಮುಖ್ಯಮಂತ್ರಿಯಾಗಿದ್ದಾಗ ಅವರನ್ನ ಅರಣ್ಯ ಇಲಾಖೆಯ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿತ್ತು. 2021ರಲ್ಲಿ ಮತ್ತೆ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಅವರನ್ನ ಕೃಷಿ ಇಲಾಖೆಯ ಬ್ರಾಂಡ್ ಅಂಬಾಸಿಡರ್ ಆಗಿಯೂ ಮಾಡಲಾಗಿತ್ತು. ಅಂದರ್ಬಹಾರ್ ಪಾಪಿಗಳ ಲೋಕದಲ್ಲಿ ಫಲಿಸಿದ ಪೂಜಾ ಫಲ, ಸತಿಗೆ ದಾಸಾಶರಣು. ವಿಶೇಷ ಕಾರ್ಯಕ್ರಮದಲ್ಲೂ ಪುಟ್ಟ ವಿರಾಮ.